ದುಃಖ ಇರೋದು ಎಲ್ಲಿ ಅದರ ನಂದು ಅನ್ನೋದ್ರೊಳಗೆ ದುಃಖ ಅದ, ಭಗವಂತ ನಿಂದು ಅನ್ನೋದ್ರೊಳಗೆ ಸುಖ ಅದ. ಏನು ದೊಡ್ಡ ಮಾತಿಲ್ರ. ಏನ್ರಿ ಅಜ್ಜಾರ ನಮಗೆ ಭಾಳ ದುಃಖ ಆಗೈತಿ, ಏನಿಲ್ಲ ಇಷ್ಟ ಐತಿ ಅಲ್ರಿ ಅದು ಮಾತು. ನಂದಂದ್ರಿ ದುಃಖ ಪ್ರಾಪ್ತಿ ಆಗ್ತದ. ಭಗವಂತ ಇದೆಲ್ಲವೂ ನಿನ್ನ ಪ್ರಸಾದ ಅಂತೀವಂದ್ರೆ ನಮಗೂ ದುಃಖನ ಇಲ್ಲ, ಅಷ್ಟ ಅನ್ನಕ್ಕೆ ನಾವು ತಯಾರಿ. ಏನು ದೊಡ್ಡ ಮಾತಿರಲ್ಲ. ಇದಕ್ಕೇನು ಜಪ ಮಾಡೋದು ಬೇಕಾಗಿಲ್ಲ, ಪೂಜೆ ಮಾಡೋದು ಬೇಕಾಗಿಲ್ಲ, ಉಪವಾಸ ಮಾಡೋದು ಬೇಕಾಗಿಲ್ಲ, ವನವಾಸ ಮಾಡೋದು ಬೇಕಾಗಿಲ್ಲ, ಯಾವ ಮಠ ಮಂದಿರಕ್ಕೆ ಹೋಗೋದು ಬೇಕಾಗಿಲ್ಲ. ಇಷ್ಟ ಮನ್ಯಾಗ ಕೂತ ಅನ್ರಿ ನೀವು. ಇದು ನಂದಲ್ಲ. ನಂದಂದ್ರಿ ಚಲವಾತ. ಯಾಂತಿ ನಂದು, ಮಕ್ಕಳು ನಂದ, ಗಂಡ ನಂದ, ಮನಿ ನಂದ ಅಂದಿ ಆಯ್ತಾ. ಇದೆಲ್ಲ ಕಮಲೇಶ ನಿಂದು ಅಂದ್ರೆ ನಿಮಗೆ ದುಃಖನೇ ಇಲ್ಲ ಅಲ್ರಿ. ಲಾಜಕ್ಕೆ ಹೋಗಿರ್ತೀರಿ, ಎಲ್ಲರೂ ಹೋಗಿ ಲಾಜದಾಗ ನಿಂತು ಬರ್ತೀರಿ, ಅದ್ರ ಕಸ ನೀವು ಹುಡುಕ್ತೀರಿ ಅನ್ ಇಲ್ಲ ಆರಾಮ. ಯಾಕಂದ್ರೆ ಇದು ನಂದಲ್ಲ. ಸೋಮ ರೊಕ್ಕ ಕೊಟ್ಟಿವ, 2 ದಿವಸ ಬಾಡಿಗೆ ಅದೀವ ಅಂತೀರಿ. ಕಸ ಹುಡುಗವ್ರಿಗೆ ಚಿಂತೆ ಬೇರೆ, ಮಾಡೋವ್ರಿಗೆ ಚಿಂತೆ ಬೇರೆ. ನೀ ಆರಾಮ್ ಇರೋದು, ಕುಂಡ್ರೋದು, ತಿರುಗಾಡ್ಬಾರ್ದು, ಮತ್ತು ಮನ್ಕೊಳ್ಳೋದು. ಹಿಂಗೆ ಇದು ದೇವನ ಮನೆ, ಇದು ಈ ಜಗವೆಲ್ಲ. ಇದು ನಂದಿಲ್ಲ, ಇದು ಪರಮಾತ್ಮನದ, ಇದು ಕಮಲೇಶನದ ಅದ ಅಂತ ಹೇಳಿ ನೀವು ಸಂಸಾರದ ಒಳಗಿಡ್ರಿ. ಇದು ಹೆಂಡ್ರು ನಂದಲ್ಲ, ಮಕ್ಕಳು ನಂದಲ್ಲ, ಗಂಡ್ರು ನಂದಲ್ಲ. ಇದು ಋಣಾನುಬಂಧ ರೂಪೇಣ ಸತಿಸುತ್ತ ಆಲಯ. ನಮ್ಮ ಹಿಂದಿನ ಋಣಾನುಬಂಧದಿಂದ ಇನ್ನು ಕೇಳಕ್ಕೆ ನಿನ್ನ ಹೇಳಿ ನಾನು ನಿಮಗೆ ಇನ್ನಟ್ಟು ನೆನಪು ಮಾಡಿಕೊಡ್ತನು. ಈ ಹ್ಯಾಂತಿ ಇದ ಗಂಡ ಯಾವಾಗಾದ್ರಿ? ನಾ ಇಂದು ರಮೇಶ್ಗೆ ಹೇಳಿ, ಮೊದಲಕ್ಕಿ ಹ್ಯಾಂತಿ ಆಗೋಕ್ಕಿಂತ ಮೊದಲು ನಿನ್ನ ಮನೆ ಮುಂದೆ ಓಡಾಡಿದ್ರು ಅಕ್ಕಿ ಬಗ್ಗೆ ನಿನಗೆ ಅಭಿಮಾನ ಇಲ್ಲ. ಆಕಿ ಎಲ್ಲಿ ನಿಂತರೂ ಚಿಂತಿಲ್ಲ, ಎಲ್ಲಿ ಕುಂತರೂ ಚಿಂತಿಲ್ಲ. ಯಾವುದೋ ಒಂದು ಓಣ್ಯಾನು ಹುಡುಗಿ ಅಂತ ತಿಳಿದಿ ಎಷ್ಟು ಚಂದ ಐತಲ್ಲ, ಅಲ್ಲೇ ಓಡಾಡಕೈತಲ್ಲ. ಆಕಿ ಎಡವಿ ಬಿದ್ದರೂ ನಿನಗೇನು ತ್ರಾಸಿಲ್ಲ. ಆಕಿಗೆ ದವಾಖಾನೆಗೆ ಹಾಕ್ಯಾರಂದ್ರು ಹಾಕಿರಬೇಕು. ಯಾವಾಗ 4 ಮಂದಿ ಕೂಡಿ ತಂದರು ನೋಡಿದು ಕೊಳ್ಳಾಕ ಇಷ್ಟ ಏನಿಲ್ಲ ಇದ್ರಾಗ. ಇಷ್ಟು ತಂದು 4 ಮಂದಿ ಕೂಡಿ ಆಕಿ ನಿನ್ನ ಗಂಡ, ಆಕಿ ನಿನ್ನ ಹ್ಯಾಂತಿ, ಅವನು ನಿನ್ನ ಗಂಡ ಅಂತೇಳಿ ಈ ತಾಳಿ ಕಟ್ಟು ತಕ ಏನೂ ಇರೋದಿಲ್ಲ. ನಿನಗೆ ಆಕಿಗೆ ಸಂಬಂಧ ಇರೋದಿಲ್ಲ. ಅಕಸ್ಮಾತ್ ಗಟ್ಟಿ ಮಾಡಿದ್ರು ಪಕ್ಕ ಇರೋದಿಲ್ಲ. ಈಗ ಅನ್ಕ ಮೊಬೈಲ್ ಕೊಡಿಸಿಬಿಡ್ತಾವೆ ಬಿಡು. ಆದರೆ ನೇಮದ ಪ್ರಕಾರ ತಾಳಿ ಕಟ್ಟು ತಕ ನಿನ್ನಕ್ಕೆ ಅಲ್ಲ. ಆಕೆ ತಾಳಿ ಕಟ್ಟು ತಕ ಅವನು ನಿನ್ನವ ಅಲ್ಲ. ಮದುವೆ ಮಂದ್ಯಾ ಕೂತ್ ಹಿಂಗೆ ತಾಳಿ ಕಟ್ಟಿ ತದೇವ ಲಗ್ನಂ ಅವು ಮಂತ್ರ ಆತಾರಲ್ಲ ಸ್ವಾಮಿಗಳು, ಸಾವಧಾನ. ಎಷ್ಟು ಚಂದ ಐತೆ ನೋಡ್ರಿ ಮಂತ್ರ. ಈ ಮಂತ್ರನ ಹಿಂಗಾಗಿ ರಾಮದಾಸರು ಮದುವೆ ಆಗೋ ಟೈಮ್ದೊಳಗೆ ಓಡಿ ಹೋದಾರಂತ. ಮದುವೆ ಬಿಟ್ಟ ಓಡಿ ಹೋಗ್ಯಾರ ಅವ್ರು. ಈ ಮಂತ್ರ ಅನಾನ ಓಡಿ ಹೋದಾರ ಅವರು. ಎಷ್ಟು ಚಂದ ಅದ ರೀ. ನಾವು ಅರ್ಥ ಮಾಡ್ಕೊಂಡಿಲ್ಲ. ರಾಮದಾಸರು ಹಿಂಗೆ ತಾಳಿ ಕಟ್ಟಕ್ಕೆ ಹತ್ತಿದ್ರಂತ. ಸಾವಧಾನ ಅಂದ. ಸಾವಧಾನ ಯಾಕ ಅಂದವ. ಮದುವೆಯಾಗನ ಹಂಗೆ ಸಂಕಟ ಇರ್ತಾವಪ್ಪ, ಅದಕ್ಕೆ ಸಾವಧಾನ ಅಂದವ. ಮದುವೆಯಾಗಿ ಸಂಕಟ ಮಾಡ್ಕೊಳಕ್ಕಿಂತ ಮೊದಲ ಸಮಾಧಾನ ಇರೋದು ಚಲೋ ಅಂತ ಬಿಟ್ಟು ಓಡಿ ಹೋದಂತವ. ಹೌದಲ್ರಿ. ಅಟ್ಟದಕ್ಕ ನಿನಗೆ ಅಕ್ಕಿಗೆ ಅವಾಗ ನಿನಗೆ ಸಂಬಂಧ ಇಲ್ಲ. ಹಿಂಗೆ ತಾಳಿ ಇಟ್ಟು ಗಂಟ ಹಾಕಿ ಅಕ್ಕಿ ಕಾಳು ಬೀಳುಗುಡದ ನಿನ್ನ ಆಸ್ತಿಗೆ ಅಧಿಕಾರಿ ಆದ್ಲಕ್ಕಿ. ಭಾಳತ್ತಿಲ್ಲ, ಬರೇ ಹಿಂಗೆ ಹಿಂದೆ ಗಂಟು ಹಾಕಿದ ಅರಿವಿ ದಾರ ಗಂಟು ಹಾಕಿದ ಕೂಡಲೇ ಅದ 5 ನಿಮಿಷಗ ಸೋಡಿಸಿಟ್ಟಿಗೆ ನಿಂತರು ನಿನ್ನ ಆಸ್ತಿ ಅರ್ಧ ಪಾಲಾಕಿ ಕೇಳ್ತಾಳಕ್ಕಿ. ತಾಳಿ ಕಟ್ಟಿದ ಕೂಡಲೇ ನಾವು ವಾಡ್ಲಿ ಹೇಳಕ್ಕಿನ ಅನ್ಬೇಕಾರ ಕಂಪ್ಲೇಂಟ್ ಕೊಟ್ಲ. ಬಂದ ಪೊಲೀಸ್ ಗಾಡಿ ವಕೀಲ ಇಟ್ಲ. ನಿನ್ನ ಅರ್ಧ ಆಸ್ತಿ ಒಳಗೆ ನನ್ನ ಅರ್ಧ ಪಾಲು. ಎಲ್ಲಕ್ಯೋ ಅಕ್ಕಿ ಎಲ್ಲಕ್ಯೋ ಅವು ಎಲ್ಲವೋ ಎಷ್ಟದ ನೋಡ್ರಿ ಇದು. ಆಗ ಹಿಂಗೆ ಗಂಟು ಹಾಕಿದ ಕೂಡಲೇ ನೀ ಏನಂತಿ ಅಂದ್ರೆ ಅಕ್ಕಿ ನನ್ನ ಹ್ಯಾಂತಿ, ಅವು ನನ್ನ ಗಂಡ ಅಂತಿ. ಅಲ್ಲೇ ಓನ್ಯಾಗ ಓಡಾಡಿದ್ರು ಆ ಹುಡುಗಿ ಸಂಬಂಧ ಇಲ್ಲ. ಮದುವೆ ಮಾಡ್ಕೊಂಡು ಅಕ್ಕಿ ಕಾಳು ಉಗಿದು ಕೂಡಲೇ ಅಕ್ಕಿ ಕಾಲಾಗ ಮುಡು ಚುಚ್ಚರಿ, ನಿನ್ನ ಕಣ್ಣಾಗ ನೀರು ಬರ್ತಾವ. ಇದು ಮೋಹ.
ಇದು ನನ್ನದು ಮಮಕಾರದಿಂದ ಮಿಕ್ಕಿನ ಬಂಧ ಉಂಟೆ. ಮಮಕಾರ ವ್ಯಾಮೋಹ ಏನದಲ್ಲ, ಇದು ನಮ್ಮ ದುಃಖಕ್ಕೆ ಕಾರಣ ಆಗ್ಯದ. ಅದಕ್ಕಾಗಿ ಭಗವಂತ ಇದೆಲ್ಲ ನಂದೇನಿಲ್ಲಪ್ಪ, ಇದೆಲ್ಲ ನಿಂದು ಅಂಥೇಳಿ ಇದ್ದೀವಿ ಅಂದ್ರೆ ಆರಾಮ್ ಇದ್ದು ಬಿಡ್ತೀವ. ಇಷ್ಟ ಅನ್ಬೇಕಾದ್ರೆ ಅಷ್ಟೇನು ಸಸಾರ ಇಲ್ಲ. ನಿಮ್ಮಂಥವ್ರೆಲ್ಲ ಎಂಥೆಂಥ ದೊಡ್ಡವ್ರಿಗೆ ಆಗಿಲ್ಲ ಅದ. ಎಲ್ಲ ಬೇಡ ಅಂತ ಹಾದವ್ರ ನಂದು ಅಂತ ಕುಂಡ್ರಾಕತ್ಯಾರ ಅಂದಾಗ ಎಲ್ಲರೂ ಅಂದ್ರೆ ಅದು ನಾಲ್ಗೆ ಒಳಗೆ ನಂದು ನಿಂದಲ್ಲ, ಅದು ಮನಸ್ಪೂರ್ವಕ ಹೇಳ ಎಲ್ಲ ಹತ್ತಾರ ನಾವು ಹಾದುಕೊಳ್ಳಿ ಯಪ್ಪ ಎಲ್ಲ ನಿಂದ ಅದ ನಿಮ್ದಾರಲ್ಲ, ಬರ್ರಿ ಬರ್ರಿ ನಿಮ್ಮದ ಎಲ್ಲ ನಿಮ್ಮದ ಸ್ಟಾಂಪ್ ತೊಗೊಂಡು ಬಂದ್ರೆ ಸುಮ್ಮನೆ ನಗಚಾರಿ ಅಂತೀವಡ್ರಿ. ಅದಕ್ಕಾಗಿ ಜೀವನದೊಳಗೆ ನಂಬದು ಅನ್ನೋದು ಯಾವುದೂ ಇಲ್ಲ. ಅದಕ್ಕಾಗಿ ನಮಗೆ ದುಃಖಕ್ಕೆ ಕಾರಣ ಯಾವುದು ಅಂದ್ರೆ ನನ್ನದು, ನಾನು, ನನ್ನದು, ಇದು ನಂದಂತ ಏನು ಭಾವನೆ ಮಾಡ್ಕೊಂಡಿವಲ್ಲ ನಮ್ಮ ಜೀವನದೊಳಗೆ ಎಲ್ಲರಿಗೂ ದುಃಖ ಆಗಕ್ಕೆ ಇದ ಕಾರಣ ಐತೆ. ಮಠ ನಂಬದು ಅಂದಿವ, ಮನೆ ನಂಬದು ಅಂದರೆ ಹೆಣ್ರು ಮಕ್ಕಳು ಶಿಷ್ಯರು ಅದು ಇದು ನಂದು ಅನ್ನೋದು ಎಲ್ಲೇ ಐತಿ. ಅವ ಯಾರೇ ಸ್ವಾಮಿನ ಇರಲಿ, ರಾಜಕಾರಣ ಇರಲಿ, ಸನ್ಯಾಸ ಇರಲಿ, ಭಕ್ತರ ಇರಲಿ, ಸಂಸಾರಿಕರು, ಒಟ್ಟು ನನ್ನದು ಅನ್ನೋದು ಎಲ್ಲೈತೆ ಇಟ್ಟು ಬರ್ಕೊಂಡು ಬಿಡ್ರೆ ಸಾಕು. ನನ್ನದು ಎಲ್ಲೈತಿ ಅಲ್ಲಿ ದುಃಖ ಅದ, ಭಗವಂತ ನಿನ್ನದು ಅನ್ನೋದು ಎಲ್ಲೈತಿ ಅಲ್ಲಿ ಆರಾಮ. ಇಷ್ಟ ಇದಂದ್ರೆ ಸಾಕು. ಯಾಕೆ ಇದನ್ನೆಲ್ಲ ನಾವು ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ನಿಂದ ಅಂದ್ರೂ ನಿಂದ ಅಲ್ಲ, ಅಲ್ಲಿದು ನಿಂದ ಅಲ್ಲ ಅಲ್ಲ. ಹೆಂಗಾಗೈತೆ ನಮ್ಮ ಬಾಳೆ ನಿನ್ನ ದೃಷ್ಟಾಂತ ಕೇಳಿಲ್ಲ. ಗುಬ್ಬಿ ಎರವರ ಮನೆ ತನ್ನ ಮನೆ ಎಂಬಂತೆ. ಗುಬ್ಬಿ ಎಟ್ಟು ಹೊಡಿದ್ರು ಅದು ನನ್ನ ಮನೆ ಅಂತ ಹೆಂಗೆ ನಿನ್ನ ಮನೆಯಾಗ ಬಂದ ನನ್ನ ಮನೆ ಐತಿಲ್ಲ, ಹಂಗೆ ದೇವರ ಮನೆ ಒಳಗೆ ಬಂದ ನನ್ನ ಮನೆ ಐತಿಲ್ಲ, ನೀವಂತಾರ ಹುಚ್ಚು ಗುಬ್ಬಿದ್ದಂಗ ಅಂತಾರ. ಅದಕ್ಕೆ ನನ್ನದಲ್ಲಪ್ಪ ಇದು ಭಗವಂತ ನಂದ ಅಂದ್ರೆ ನೀನು ಕೂಡ ಏನಾರೇ ಬಂದೈತೇನು ನಾನು ನಿನ್ನ ಕೇಳ್ತ. ಹ್ಯಾಂತಿ ನಂದಂದೆ, ಗಂಡ ನಂದಂದೆ, ಮಕ್ಕಳು ನಂದಂದೆ, ಮಠ ನಂದಂದೆ, ಹೊಲ ನಂದಂದೆ, ರೊಕ್ಕ ನಂದಂದೆ. ಹೋಗೋ ಟೈಮ್ದಾಗ ಒಂದರೆ ಹೋಗೋ ಟೈಮ್ದಾಗ ಊರಿಗೆ ಅಲ್ಲಿ ಮನೆಗಲ್ಲ ಕಾಯಂ ಹೋಗೋ ಟೈಮ್ದಾಗ ಒಂದರೆ ಬಂದೈತೇನು. ಹೆಂಡ್ರು ಬಂದ್ರೆ, ಮಕ್ಕಳು ಬಂದ್ರೆ, ಹೊಲ ಬಂತ, ಪಶು ಪಕ್ಷಿಗಳು ಬಂದುವ. ಅದಕ್ಕೆ ಅಂತಾರೆ ಶಾಸ್ತ್ರ, ಧನಾನಿ ಭೂಮೌ ಪಶುವೇಶ್ಚ ಗೋಷ್ಠೆ ಭಾರ್ಯಾಗ್ರಹ ದ್ವಾರೆ ಜನ ಸ್ಮಶಾನಿ. ಎಷ್ಟು ಚಂದ. ಧನಾನಿ ಭೂಮೌ ಪಶುವೇಶ್ಚ ಗೋಷ್ಠೆ. ನೀ ಭಾಳ ಗಳಿಸಿ ಅಲ್ಪ ರೊಕ್ಕ, ನೀವು ಹೋಗೋ ಟೈಮ್ದೊಳಗೆ ರೊಕ್ಕ ಬರ್ತೈತೇನು, ಅದು ಬರ್ಲಿಕ್ಕೆ ಬಿಡೋಲ್ಲ. ಯಾಕೆ ಮಕ್ಕಳರೇ ನಮ್ಮ ಅಪ್ಪ ಭಾಳ ನಮಗಾಗಿ ಇಟ್ಟು ಗಳಿಸ್ಯಾನ, ಇರಲಿ ಬೇಡ ಅಂತೇಳಿ ಏನಾರ ಒಂದು 10,000 ರೂಪಾಯಿ ನಿನ್ನ ಕುಣ್ಯಾಗ ಇಟ್ಟಾರನ. ಉಡದಾರ ಬಿಡುದಿಲ್ಲ, ಮುಡದಾರ. ನೀನು ಉಡದಾರ ಬಿಡುದಿಲ್ಲ, ನಿನ್ನ ಕಿವ್ಯಾನು ಬಿಡುದಿಲ್ಲ, ನಿನ್ನ ಕೈಯಾನು ಬಿಡುದಿಲ್ಲ. ಕೊನೆಗೆ ಒಂದು ಮಾತಾಡ್ತಾರೆ ಗೊತ್ತೈತೇನು, ಮುಚ್ಚು ಹೊತ್ನ್ಯಾಗ ಪೂರ ಮುಚ್ಚು ಹೊತ್ನ್ಯಾಗ ಒಂದು ಮಾತಾಡ್ತಾರ, ಏ ಬರ್ರಿ ಮುಗದೈತಿ ಮುಚ್ಚಾಕೈತಿ, ಅದು ಯಾರು ಮಾರಿ ನೋಡವ್ರು ಅತ್ತಾರಿಲ್ಲ, ಬರ್ರಿ ಬರ್ರಿ ಮಾರಿ ನೋಡವ್ರು ಬರ್ರಿ. ಮನ್ಯಾನವ್ರನ್ನ ಕರಿತಾರೆ, ಹೊರಗಿನವ್ರನ್ನಲ್ಲ. ಬರ್ರಿ ಮತ್ತು ಈಗ ಮಾರಿ ನೋಡವ್ರೆ ಬರ್ರಿ. ಮಾರಿ ನೋಡವ್ರು ಅಂದ್ರೆ ಇದರ ಅರ್ಥ ಅಂದ್ರೆ ಮತ್ತು ಕಿವ್ಯಾಗ ಕೊಳಾಗ ಏನದಾವ ನೋಡಾಕ ಬರ್ರಿ ಅಂದಂಗೆ ಅದು. ಅದಕ್ಕೆ ಇಲ್ಲಿ ಬಂದ್ರೆ ಗಪ್ರಿ ಅವ್ರ ಮನ್ಯಾನವ್ರು ಮಾರಿ ನೋಡ್ತು. ಇದ್ದಾಗ ಮಾರಿ ನೋಡಿಲ್ಲ, ಇದ್ದಾಗ ಮಾರಿ ನೋಡಲ್ಲ. ಮುಚ್ಚು ಹೊತ್ನಾಗ ಏನು ಮಾರಿ ನೋಡವ್ರದಾರ ನೀವು? ಮಾರಿ ನೋಡ್ತಾರೆ. ಮಾರಿ ನೋಡಿದ್ರು ಯಪ್ಪ ನಿನ್ನ ಕಿವ್ಯಾಗ ಮತ್ತೇನು ಉಡ್ದಾವು, ಕೊಳಾಗೇನು ಉಡ್ದಾವು, ಕೈಯಾಗೇನು ಉಡ್ದಾವು. ಲಾಸ್ಟ್ ನೋಡೋದಂದ್ರೆ ನಾ ಹೇಳಿಲ್ಲ, ಇದ್ದಾಗ ನೀನು ವ್ಯವಸ್ಥೆ ಮಾಡಿಲ್ಲ, ಇದ್ದಾಗ ನೀನು ಮಕ ಚಂದಂಗೆ ನೋಡಿಲ್ಲ ಅಂತ ಕೇಳಿದ್ರೆ ಈಗೇ ನೋಡ. ಅದಕ್ಕಾಗಿ ಇದ್ಯಾವುದು ಧನಾನಿ ಭೂಮವು ಬಹಳ ಗಳಿಸಿಟ್ಟದೆ ಅಂದ್ರೆ ಭೂಮಿ ಒಳಗೆ ಹುಗಿದಿಡ್ತಿದ್ರು ಆಗಿನ ಕಾಲದೊಳಗೆ. ಈಗ ಬ್ಯಾಂಕದೊಳಗೆ ಇಡ್ತೀರಿ, ಆ ರೊಕ್ಕ ಬಂದೈತೇನು? ಧನಾನು ಭೂಮವು ಪಶುವೇಶ್ಚ ಗೋಷ್ಠೆ. ನೀ ಪ್ರೀತಿಯಿಂದ ಸಾಕಿ ಸಲುವಂಥ ಪ್ರಾಣಿ ಪಕ್ಷಿಗಳರೆ ಬಂದಾವೇನು? ಬಹಳ ದನ ಅದಾವ, ಬಹಳ ಪ್ರೀತಿಯಿಂದ ಸಲುವೇದಿ ಸಾಕೇದಿ ಎಲ್ಲ ಕರೆ ಅವರ ನೀನು ಕೂಡ ಬರ್ತಾವೇನು? ಧನಾನಿ ಭೂಮೋ ಪಶುವೇಶ್ಚ ಗೋಷ್ಠೆ ಭಾರ್ಯಾಗ್ರಹ ದ್ವಾರೆ. ಭಾಳ ಪ್ರೀತಿ ಅದಾಳ್ರಿ ನನ್ನ ಮ್ಯಾಲ ಅತಾವ ಇವು ಭಾಳ ಪ್ರೀತಿ ಅದಾಳ, ಅವನು ಭಾಳ ಪ್ರೀತಿ ಅದಾನಂತಾರೆಲ್ಲ ಕರೆ ಹೋಗೋ ಟೈಮ್ದಾಗ ಅವರೇ ಬರ್ತಾರೇನು? ಗಂಡ್ರಿದ್ದಲ್ಲಿ ಗಂಡ್ರು ಬರೋದಲ್ಲ, ಗಂಡ್ರಿದ್ದರೆ ಸುಮ್ಮ ಅಳ್ತಾರೆ. 1 ತಾಸು ಅಳ್ತಾರೆ, 2 ದಿವಸ ಅಳ್ತಾರೆ, 4 ದಿವಸ ಅಳ್ತಾರೆ. ಇಟ್ಟಲ್ಲ ಎಲ್ಲರೂ ಹತ್ತವ್ರು ಅದಾರ ನೀವು.
ಎಲ್ಲರೂ ಅದಾಗ ಹತ್ತಾವ್ರ ಅದಾರಿ, ಬೀಗರು ಬೀಜರು ಸತ್ತಾಗ ಹತ್ತಾವ್ರ ಅದಾರಿ. ಈಗೂ ಅಲ್ರಿ ನೋಡೋನು. ಅದು ಮೋಹ ಅಷ್ಟು ಅಳಿಸ್ತೈತಿ. ಇಷ್ಟ ಎಲ್ಲ ಕರೆ 3 ದಿವ್ಸಕ್ಕೆ ಮರೆತು ಹೋಗಿಬಿಡ್ತದ ಅಲ್ರಿ. ನಿನ್ನವ್ರಿದ್ರ ಮರಿತಾರೆ ಹಂಗ. ಭಾರ್ಯ ಗೃಹದ್ವಾರೆ ಬಾಕಲು ಹೊರಗೆ ಬರ್ತಾಳ, ಜನ ಸ್ಮಶಾನೆ. ಇಷ್ಟೆಲ್ಲ ಜನ ನನ್ನವ್ರು. ನಿನ್ನ ಹೇಳಿಲ್ಲ ತಲೆ ತುಂಬ ಕೂದಲು ಎಟ್ಟದವ, ಅಷ್ಟೆಲ್ಲ ಬಳಗೈತಂತಿ. ಆ ಬಳಗು ಒಬ್ಬರೇ ಬರ್ತಾರೆ. ನೀವು ಹೋಗಾಕ ನನಗೆ ಭಾಳ ಪ್ರೀತಿ ಅವ್ರಿ, ನನಗೆ ಭಾಳ ಪ್ರೀತಿ ಅವ, ನಾನು ಹೋಗ್ತಾನೆ ಅವನು ಕೂಡ ಅಂತ ಒಬ್ಬರೇ ಬರ್ತಾರೇನು? ಬಂಧು ಬಳಗ ನನ್ನದೆಂದು ನಂಬಬೇಡವು. ಹೆಂಡರು ಮಕ್ಕಳು ಇವರೆಲ್ಲ ಯಾರ? ಕಂಡ ಕಡೆಗೆಲ್ಲ ನಿನ್ನ ಗೆಳೆಯಾರ. ಬಂಡಿ ತುಂಬಿದ ಬಳಗ ನಿನಗ ಇದ್ದಾರ. ಉಂಡು ಉಡುವುದಕ್ಕಷ್ಟೇ ಬೆನ್ನ ಹತ್ಯಾರ, ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ. ಯಾರಿಗೆ ಯಾರಿಲ್ಲ, ಯಾರು ಬರೋದಿಲ್ಲ. ಜನ ಸ್ಮಶಾನೆ. ಇಷ್ಟೆಲ್ಲ ಜನ ಅಂತಂದ್ರು ಎಲ್ಲಿವರೆಗೆ ಬರ್ತಾರಂದ್ರೆ ಸ್ಮಶಾನದವರೆಗೆ ಮಣ್ಣು ಕೊಡುತ್ತಕ ಬರ್ತಾರೆ. ಎಷ್ಟು ಪ್ರೀತಿ ಅದಾರ ಅಂದರು 1 ತಾಸು 2 ತಾಸು ನೋಡ್ತಾರೆ. 3 ತಾಸು ಲೇಟ್ ಆತಂದ್ರೆ ಲಗುಟ್ ಮಣ್ಣು ಕೊಡ್ರು ಅಂತಾರೆ. ಮನೆ ಕಡೆ ಹೋಗ್ಬೇಕು, ಕೆಲಸ ಮಾಡದವ, ನಾವು ಊರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ದೂರ ಹೋಗ್ಬೇಕಪ್ಪ, ಲಗುಟ್ ಮುಚ್ಚ್ರಿ ಅಂತಾರೆ. ಎಂಥ ಪ್ರೀತಿ ಇದ್ದಿರ್ಬೇಕಪ್ಪ ನಿಂದು. ಮನೆಯ ಕಟ್ಟಿಸಿದ ಮಾಳಿಗೆ ನಿನ್ನ ಹೊತ್ತುಕೊಂಡು ಒಯ್ಯುವರು ನಾಡಿಗೆ. ಕಡ್ಕೊಂಡು ಮಡಿವಾಳಪ್ಪ ಅಂತ ಲಕ್ಷ ಒಟ್ಟು ಕೇಳ್ರಿ. ಮನೆಯ ಕಟ್ಟಿಸಿದ ಮಾಳಿಗೆ ನಿನ್ನ ಹೊತ್ತುಕೊಂಡು ಒಯ್ಯುವರು ನಾಡಿಗೆ. ಇಟ್ಟ ಬಂದ ಉಣ್ಣತಾರ ಹೋಳಿಗೆ, ನೀ ಮಾಡಿದ್ದು ಯಾರಿಗೆಲ್ಲ ಕಸಬಾರಿಗೆ. ಕಡ್ಕೊಂಡು ಮಡಿವಾಳಪ್ಪ ಬೇದ ಬಿಟ್ಟ. ಎಷ್ಟು ಗಳಿಸೇದಿ ಎಷ್ಟು ಮಾಡೋದೆಲ್ಲ ಕರ ಮಣ್ಣಾಗ ಮುಚ್ಚಿ ಬಂದ ಆರಾಮ್ ಎಲ್ಲರೂ ಕೂಡಿ ಹೋಳಿಗೆ ಊಟ ಮಾಡ್ತಾರೆ 3 ದಿವ್ಸಕ್ಕೆ. ಮಾಡ್ತಾರಿಲ್ರಿ, ಬೀಗರ ಬೀಜರ ಕರೆಸಿ 3 ದಿವಸ ಮಾಡಾಕೈತಿದ್ದು ದಿವಸ ಆತ ಅಲ್ರಿ. ಭಾಳ ಪ್ರೀತಿ ಇದ್ದವ್ರನ್ನ 3ನೇ ದಿವ್ಸಕ್ಕೆ ಊಟ ಹೋಗೈತಿ. ಇವ್ರು ಎಲ್ಲರೂ ಕರ್ಕೊಂಡು ಪೀಡ ಹೋತು. ನಮ್ಮ ಗುಡ ಇದೊಂದಿತ್ತು, ಎಲ್ಲರೂ ಕಮ್ಮಗೆ ಅದೊಂದು ಪೀಡ ಹೋತತ್ ಬರ್ರಿ ಅಂತ ಹೇಳಿ ಮನೆ ಸಾರಿಸ್ತಾರೆ. ಗೊತ್ತೈತಿಲ್ಲ, ಸಾರಿಸ್ತಾರಿಲ್ಲ 3ನೇ ದಿವ್ಸಕ್ಕೆ. ಅದನ್ನು ಯಾಕೆ ಸಾರಿಸ್ತಾರು? ಅದಂತ ಸಂಶಯನ ನಮಗೆ. ಅವು ಸಾತ್ರ 3ನೇ ದಿವ್ಸಕ್ಕೆ ಯಾಕೆ ಸಾರಿಸ್ತಾರು? ಮೊದಲೇ ಸಾರಿಸೋದಿಲ್ಲ, ಆಗ್ಯಾಕೆ ಸಾರಿಸ್ತಾರೆ ಅಂದ್ರೆ ಹಿಂದಿ ಗಡಿಸೆ ಒಬ್ರು ಹೇಳ್ರಿ ನಮಗೆ, ಅದು ಸಾರಿಸ್ಬೇಕಾದ್ರೆ ಬೇರೆ ಐತೆ ಹೇಳ್ರಿ ಅಜ್ಜಾರ ಅಂದ್ರೆ ಅವರು. ಏನಾಯ್ತಪ್ಪ ಅಂದ್ರೆ ಏನಿಲ್ಲ, ಗೊತ್ತಾಗಿರ್ಬೇಕ ನಿಮ್ಮ ಸಲುವಾಗಿ. ಹೆಣದ ಮುಂದೆ ಕೂತು ಗಾಡಿ ಹೊಲಸು ಮಾಡಿರ್ತಿರ್ಲ, ಮನೆ ಸಾರಿಸೋ ಪದ್ಧತಿ ಇಲ್ಲ. ಅವು ಸಾತ್ರ ಮನೆ ಯಾಕೆ ಸಾರಿಸ್ಬೇಕ್ರಿ? ಪಾಪ ಪೀಡ ಹೋಗೈತಿ. ಅದನ್ನು ಕೇಳ ಯಾಕೆ ಸಾರಿಸ್ತಾ ಅಂದ್ರೆ ಏನಿಲ್ರಿ ಅಜ್ಜಾರ್ರಿ, ಇವ್ರು ಹೆಣ್ಮಕ್ಳು ಸುಳ್ಕ ಹತ್ತು ಇವು ಮನ್ಯಾನ ಒಟ್ಟು ಹೆಣಕ್ಕೆ ಸಂಬಂಧ ಇಟ್ಟದ್ದು ಅಳ್ತಾವೆ, ಅಳಲಿ ಬಿಡ. ಅವು ಹೊರಗಿನೂ ಹೆಂಗಸರು ಅಳ್ತಾವೆ, ಹೌದಲ್ರಿ? ಹೊರಗಿನವ್ರು ಅವು ಏನು ಸಂಬಂಧ ಇಲ್ಲ, ಮಾತಾಡ್ಸಕ್ಕೆ ಬರ್ಬೇಕು, ಮಣ್ಣು ಕೊಡಕ್ಕೆ ಬರ್ಬೇಕು. ಅವು ಬಸ್ಸಿನಾಗ ಅವ್ರ ಮನೆ ತಕ್ಕ ನಕ್ಕೋತಾನ ಬರ್ತಾವೆ. ಊರಾನ ಮಂದಿ ಉಸಾಬರಿ ಮಾತಾಡ್ಕೋತಾನ ಬರ್ತಾವೆ. ಅವ್ರ ಮನೆ ಬಾಕಲಕ್ಕೆ ಬಂದು ಕೂಡಲೇ ಅವು 7:30 ಎಲ್ಲಿದ್ದು ಬರ್ತೈತೋ ಹ್ಯಾಂಗೋ ನೋಡ್ಬೇಕಾರ. ನಾವು ಕೂತು ನೋಡಕ್ಕೆ ಹತ್ತಿರ್ತೀವಿ ಬೇಸಾರ. ಇವ್ರು ಗಂಡಸರು ಮುಂದೆ ದೂರ ಕೂತಿರ್ತಾರೆ. ಬಂದಳು ನೋಡ ಅವ್ನ ಅಪ್ಪ. ನಾವು ಏನು ಸಂಬಂಧ ಇಲ್ಲ, ಬರಬೇಕಲ್ಲ ಮತ್ತು ಸಂಬಂಧಿಕರ ಅಂದ ಬರೋದ ಬಾಕಲ್ ತಕ ನಕ್ಕೋತಾನ. ಬತ್ತು ಗಪ್ಪ ಅವ್ರ ಮನೆ ಅದೇನ ಗಪ್ ಅಂತ ಬಾಕಲ್ದಾಗ ಬಂದು ಕೂಡಿ ಅವು ಮನ್ಯಾನು ಹೆಣದು ಹತ್ತು ಸುಮ್ಮ ಕೂತಿರ್ತಾವ. ಇವ್ರು ಬಂದು ಅಳಿಸ್ತಾ ಅವಕ್ಕೆ ಸಾಕಷ್ಟು ರಗಡಾಗಿರ್ತೈತೆ. ಅವಕ್ಕೆ ಎಟ್ಟಾರೆ ಹತ್ತಾವ್ರಿ. 1 ದಿವಸ ಹೆಣ ಇಟ್ಟಾರು, ಅವು ಹೊರಗಿನೂ ಬರ್ತಾವೆ. ಏನಾಗಿತ್ತು ಸಾತ್ ಹೋಗಿತ್ತು, ಇನ್ನೇನಾಗೋದೈತೆ ಅದನ್ನು ಸುದ್ದಿ ಕೇಳೋದು ಮಾತು. ಆಕೆ ನಿನ್ನೆ ಚಲೋ ಇದ್ದ ಮತ್ತು ನಿನ್ನ ಚಲೋ, ಮತ್ತು ಇನ್ನು ಸತ್ತಾನಂದ್ರೆ ನಿನ್ನೆ ಚಲೋ ಇರ್ಬೇಕಲ್ಲ, ಇಲ್ಲದ ನಿನ್ನೆ ಸಾಯ್ತಿದ್ದ. ನಿನ್ನೆ ಚಲೋ ಇದ್ದ ಹರ್ಯಾಗ ನಾನು ಕೂಡ ಮಾತಾಡಿದ್ದ. ಅವ್ನು ಮತ್ತು ಸತ್ತಿದ್ದಿಲ್ಲ, ಮಾತಾಡಿದ್ದ. ಹರ್ಯಾಗ ಹಿಂಗೆ ಮಾತಾಡ್ತಾನವ ಆದ. ಹಿಂಗಾಗಬಾರ್ದಾಗಿತ್ತು, ಆಗೈತಿವ. ಇನ್ನೇನು ಮಾಡಕ್ಕಿ? ಈಕಿ ಬರ್ತಾಳೆ, ಈಕಿ
ಅವು ಪಾಪ ಸುಮ್ಮ ಕೂತಾವ ತತ್ ಬೇಸರ ಕೂತಾವ. ಹಂಗೆ ಆಗಬಾರ್ದಾಗಿತ್ತು ಅನ್ನೋದು ಇವರು ಸುಳ. ಒಬ್ಬೊಬ್ರು ಅಳತಾರ್ರಿ, ಆದರೆ ಹೆಣ್ಮಕ್ಳು ಇಟ್ಟು ಬೆರಿಕಿರ್ತಾರ ನಮ್ಮೂರ ಕಡೆ. ಅದನ್ನು ಅನ್ಬೇಕಲ್ಲ. ಅವ್ರು ಏನತ್ತಾರತ್ತೀರಿ ನೀವು ಅವ್ರಿಗೆ? ಅಲ್ಲ, ಈ ಮಂದಿ ಹೆಣ್ಣು ಸಲುವಾಗಿ ಮತ್ತೊಬ್ರಿಗೆ ಹೆಂಗೆ ಕಣ್ಣಾಗ ನೀರು ಬರ್ತಾವೆ ನೀವು ವಿಚಾರ ಮಾಡಿರಿ. ಅವ್ರು ನೋಡಿರ್ಬೇಕಾರೆ ಹೆಣ್ಮಕ್ಳು ಅಳೋತ್ನಾಗ ಎಷ್ಟು ಚಂದ ಅಳ್ತಾರತ್ತೀರಿ ನೀವು, ಅಳುದಿಲ್ಲ ಏನ ಅಂದು ತೋರಿಸ್ತಾನೆ. ಅವ್ರು ಏನತ್ತಾರೆ, ಇವರು ಸುಳ್ಸೋಕೆ ಅವ್ರ ಮನ್ಯಾನ ಅವ್ರಿಗೆ ಹೆಣ ಸಂಬಂಧ ಐತಿ ಅಳ್ತಾರೆ. ಇವ್ರು ಹೊರಗಿನವ್ರು ಬಂದು ಇವರು ಹಿಂಗೆ ಅಳ್ಕೋತ ಹೊಸೊಂದು ಕಣ್ಣಾಗ ನೀರು ಬರ್ತಾವೆ ಮುಗ್ನ್ಯಾಗ. ಅದು ಬರತ್ತೈತೆ ಬಂದು ಹೆಂಗೆ ಹೇಳ್ತಾರೆ, ಹೌದೇವ ನಮ್ಮವನು ಹಿಂಗೆ ಇದ್ದ, ತಮ್ಮ ಹೆಣದ ನೆನಪು ತೆಗೆದೊಳ್ತಾವೆ ಇಲ್ಲಿ. ಯಾಕಂದ್ರೆ ಈ ಹೆಣಗಳ ಕಣ್ಣಾಗ ನೀರು ಬರೋದಲ್ಲ, ಅವ್ರ ಮನ್ಯಾನು ತೆಗಿತಾರ. ಅವ್ರು ನಮ್ಮವನು ಹಿಂಗೆ ಇದ್ದೇವ ಅಂದಾಗ ಅವ್ರ ತಮ್ಮ ಮನ್ಯಾನ ಹೆಣ ನೆನಪು ತೆಗೆದ ಇಲ್ಲಿ ಹೇಳೋದು ಎಲ್ಲ ಕೂಡಿ ಹತ್ತ ಅಳಾಕೈತಿ. ಆಕೆ ಹಣ ಚೀಸ್ ಬಾಳ್ ಎಂಬುದು ಆಕೆ ಅಳ್ಕೋತ ಹೇಳಕತ್ತಾಳ. ಅಳ್ಕೋತ ಹೇಳ್ತಾಳೆ, ಅವ್ವ ಹಿಂಗಾತ ಹಿಂಗಿದ್ದ ತಾಳ. ಈಕೆತ್ತಾಳ ಅದೇನು ಶಾಸ್ತ್ರ ಪುರಾಣ ಏನತ್ತಾಳ, ಯವ್ವ ಅಳಬೇಡ ಅಳ್ಕೋತ ಹಂಗೆ ಬಾಯಿಲೆ ಹೇಳ ಅತ್ತಾರಿಲ್ಲ. ಯವ್ವ ಅಳಬೇಡ ಯವ್ವ ಅಳಬೇಡ ಹಂಗೆ ಬಾಯಿಲೆ ಹೇಳಕ್ಕೇನು ಶಾಸ್ತ್ರ ಪುರಾಣ ಬಸವನವ್ರ ವಚನ ಕಮಲೇಶ್ ಅವ್ರ ಚರಿತ್ರನ ಅದು. ಅಳಬೇಡ ಯವ್ವ ಹಂಗೆ ಹೇಳ ಬಾಯಿಲೆ. ಅಲ್ಲೇನು ಬಾಯಿಲೆ ಹೇಳ್ಕೊತ ಕುಂಡ್ರು ಟೈಮ್ ಅದು. ಇವ್ರು ಬಂದ ಕೆಟ್ಟು ಶಾನಾಡಿದಿರ್ಬೇಕು. ಅಳಬೇಡ ತಂಗಿ, ಈ ಗನ್ಸೂರು ಹಂಗೆ ಅಳಬೇಡ ಹುಚ್ಚಿ ಅನ್ಕೊಡ್ದು ಅವ ಮತ್ತೊಬ್ಬಕ್ಕೆ ಅಳಬೇಡವ ಹಂಗೆ ಹೇಳು. ಏನು ಹೇಳೋದೈತಿ ನನಗೆ ಒಂದೊಂದು ಮಣ್ಣು ಕೊಡಕ್ಕೆ ಹೋಗಿ ಹುಚ್ಚ ಆಗಿ ಬರ್ತಾನೆ ನಾನು. ಅದನ್ನು ಹಂಗೆ ಹೇಳೋಣದನಕ್ಕೆ ಏನು ಅವನೇನು ಪುರಾಣ ಬರ್ದಾರ ಒಂದಲ್ಲಿ ಶಾಸ್ತ್ರ ಏನು ದೊಡ್ಡ ಕೆಲಸ ಮಾಡಿ ಸತ್ತು ಹೋಗ್ಯಾನ, ಏನು ಮಾಡೋದು ಮಾಡಿ ಹೋಗ್ಯಾನ ಸತ್ತು ಹೋಗ್ಯಾನ ಹಂಗೆ ಹೇಳಿ ಅನ್ನೋದೈತಿ. ಬಂದವರೆಲ್ಲ ಹಿಂಗೆ ಆಗಬಾರ್ದಾಗಿತ್ತು ಯಾವ ಅನ್ನೋದು ಮಾಡೋದು ಗೋಡಿಗೆ ಒರೆಸೋದು. ಬಂದವರೆಲ್ಲ ಒರೆಸಿ ನಕಾಶ್ ಮನಿ ಎಲ್ಲ ಹೊರಸಿಡದಿರ್ತೈತಿ. ಅದಕ್ಕೆ ಸಾರಿಸುವ ಪದ್ಧತಿಯನ್ನು ಇಟ್ಟಿದ್ದಾರೆ. ಅದು ನಿಮ್ಮ ಪ್ರಭಾವ. ಅದಕ್ಕೆ ಸಾರ್ಸಾಕ ಪದ್ಧತಿ ಇಟ್ಟ 3 ದಿವಸಕ್ಕೆ ದಿವಸತ್ತು ಅದೇನು ದಿವಸ ಮಾಡೋ ಟೈಮ್ ರೀ. ಸತ್ತಾಗ ಅಳ್ಕೋತ ಕುಂಡ್ರೋದು ಆ ದಿವಸ ಮಾಡಿ ಅದನ್ನು ಸ್ವಚ್ಛ ಅದನ್ನು ಸಾರಿ ಸ್ವಚ್ಛ ಮಾಡೋದು ಯಾಕೆ ಇರ್ತೈತಿ. ಅರ್ಥನ ಹೇಳೋದೇನೋ ಅಂತ ಕೇಳಿದ್ರೆ, ಧನಾನಿ ಭೂಮವು ಪಶುವೇಶ್ಚವು, ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ.